ಮಕ್ಕಳ ವಂಶವಾಹಿನಿಗಳನ್ನೇ ತಿದ್ದಿ ಅವರ ಸಾಮರ್ಥ್ಯವನ್ನು ವೃದ್ಧಿಗೊಳಿಸುವಂತಿದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಅಮೇರಿಕದ ವೈದ್ಯ ಹಾಗೂ ಕಾದಂಬರಿಕಾರ ಡಾಕ್ಟರ್ ರಾಬಿನ್ ಕುಕ್ ಅನ್ನೋರು ಈ ಮೆಡಿಕಲ್ ಡೊಮೈನ್ನ ಥ್ರಿಲ್ಲರ್ ಜಾನ್ರ ಪುಸ್ತಕಗಳಲ್ಲಿ ಮೊದಲು ಇಂಟ್ರಡ್ಯೂಸ್ ಮಾಡಿದವರು. ಅವರ ಫೀವರ್, ಕೋಮಾ ಈ ಥರ ಪುಸ್ತಕಗಳನ್ನ ಓದ್ತಾ ಇದ್ದರೆ ಅದರಲ್ಲಿ ಸಿಗೋ ಮಜಾನೇ ಬೇರೆ. ಆದರೆ ಕನ್ನಡದಲ್ಲಿ ಈ ಮೆಡಿಕಲ್ ಡೊಮೈನ್ ಮೇಲೆ ಇರೋ ಪುಸ್ತಕಗಳು ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಡಾಕ್ಟರ್ CR ಚಂದ್ರಶೇಖರ್ ಅವರು ಪುಸ್ತಕಗಳನ್ನ ಬರೆದಿದ್ದಾರೆ. ಅದು ಮೆಡಿಕಲ್ ಡೊಮೈನ್ ಮೇಲೆ ಇದ್ದಾವೆ, ಆದರೆ ಅವು ಇನ್ಫಾರ್ಮೇಷನ್ ಟೈಪಲ್ಲಿ ಇದ್ದಾವೆ, ಥ್ರಿಲ್ಲರ್ ಅಥವಾ ಫಿಕ್ಷನ್ ಜಾನರಲ್ಲಿ ಇಲ್ಲ. ಹೀಗೆ ಒಂದಿನ ಪುಸ್ತಕ ಸಂತೆಯಲ್ಲಿ ಓಡಾಡಬೇಕಾದ್ರೆ ನಮಗೆ ಈ ಮೆಡಿಕಲ್ ಥ್ರಿಲ್ಲರ್ನ ಪುಸ್ತಕ ಕಣ್ಣಿಗೆ ಬಿತ್ತು. ಪುಸ್ತಕದ ಟೈಟಲು ಮತ್ತು ಮುಖಪುಟ ಸಖತ್ತು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಈ ಪುಸ್ತಕನ ನಾವು ಓದಿದ್ವಿ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದೇವರಾಗಲು ಮೂರೇ ಗೇಣು. ಲೇಖಕರು ಡಾಕ್ಟರ್ ಶಾಂತಲಾ. ಪ್ರಕಾಶಕರು ಹರಿವು ಬುಕ್ಸ್. ಪುಟಗಳು 277. ಬೆಲೆ 300 ರೂಪಾಯಿಗಳು. ಜಾನ್ರ ಮೆಡಿಕಲ್ ಥ್ರಿಲ್ಲರ್. ಡಿಸೈನರ್ ಬಟ್ಟೆ ರೀತಿ ಡಿಸೈನರ್ ಬೇಬಿ ಅಂತ ಕೂಡ ಇದೆ, ಕೇಳಿದ್ದೀರಾ? ಅಂದರೆ ಕ್ರೋಮೋಸೋಮ್ನ ಮಾಡಿಫೈ ಮಾಡಿ ನಮಗೆ ಹೇಗೆ ಬೇಕೋ ಹಾಗೆ ಮೇಡ್ ಟು ಆರ್ಡರ್ ಮಗುನ ಮಾಡೋದು ಅಂತ. ಇದು ತಳಿವಿಜ್ಞಾನ ಅಥವಾ ಜೀನೋಮ್ ಥಿಯರಿಯ ಅಡ್ವಾನ್ಸ್ಡ್ ವರ್ಷನ್ನು. ಬಟ್ ಈ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂದರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇದ್ದಾವೆ. ಇಲ್ಲ ಮನುಷ್ಯ ದೇವರಾಗ್ಬಿಡ್ತಾನೆ ಅಲ್ವಾ? ಈ ಫೀಲ್ಡಲ್ಲಿ ತುಂಬ ಅಡ್ವಾನ್ಸ್ ವರ್ಕ್ ನಡೆದಿದ್ರೂ ಅದನ್ನು ಪ್ರೊಡಕ್ಟಿವ್ ಆಗಿ ಮನುಷ್ಯನ ಮೇಲೆ ಉಪಯೋಗಿಸೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಈ ಕತೆ ಶುರುವಾಗೋದು ನಿರುಪಮ ಅನ್ನೋ ಮಕ್ಕಳ ವೈದ್ಯಗೆ ರಂಜನಾ ಜೋಶಿ ಎಂಬ ಬಾಲಕಿಯ ಕೇಸ್ ಬಂದಾಗ. ರಂಜನಾ ಜೋಶಿ ಸಣ್ಣ ವಯಸ್ಸಿನಲ್ಲೇ ಸಂಗೀತ ಕ್ಷೇತ್ರದಲ್ಲಿ ಅಸಾಮಾನ್ಯ ಸಾಧನೆಯನ್ನು ಮಾಡಿರ್ತಾಳೆ. ಒಂದು ಪ್ರೋಗ್ರಾಮ್ ಮುಗಿಸಿ ರೆಸ್ಟ್ ಮಾಡಬೇಕಾದ್ರೆ ಅವಳಿಗೆ ಫಿಟ್ಸ್ ಅಟ್ಯಾಕ್ ಆಗುತ್ತೆ. ಆವಾಗ ಅವಳ ಪೇರೆಂಟ್ಸು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ನಿರುಪಮ ಆ ಮಗುವನ್ನು ಅಟೆಂಡ್ ಮಾಡಬೇಕಾದ್ರೆ ಅವರು, ಇಲ್ಲ ನಮ್ಮ ಮಗುವನ್ನು ಡಾಕ್ಟರ್ ರಾಮಚಂದ್ರ ಅವರೇ ನೋಡಬೇಕು ಅಂತ ಕೇಳ್ತಾರೆ. ಡಾಕ್ಟರ್ ರಾಮಚಂದ್ರ ಹಾಸ್ಪಿಟಲ್ನ ಗೈನಕಾಲಜಿಸ್ಟ್ ಮತ್ತು IVF ಎಕ್ಸ್ಪರ್ಟ್ ಆಗಿರ್ತಾರೆ. ನಿರುಪಮಗೆ ಶಾಕ್ ಆಗುತ್ತೆ. ಅರೆ, ಮಕ್ಕಳ ಎಕ್ಸ್ಪರ್ಟ್ ನಾನು ಇಲ್ಲಿದ್ದೀನಿ, ನಾನು ಟೆಸ್ಟ್ ಮಾಡೋದು ಬಿಟ್ಟು ಅವ್ರು ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ನೆಕ್ಸ್ಟ್ ದಿನ ಈ ಹುಡುಗಿನ ಅವರ ಪೇರೆಂಟ್ಸು ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಪ್ಯಾರಲಲ್ ಆಗಿ ಇನ್ನೊಂದು ಸ್ಟೋರಿನೂ ನಡೆಯುತ್ತೆ. ನಿರುಪಮ ಮತ್ತು ಅವಳ ಹಸ್ಬೆಂಡ್ ನಾಸಿರು ಅದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಾಸಿರು ಒಂದು ಲಿಫ್ಟ್ ಆಕ್ಸಿಡೆಂಟಲ್ಲಿ ಪೆಟ್ಟಾಗಿ ಅವನ ಸೊಂಟದ ಕೆಳಗಿನ ಭಾಗವನ್ನು ಸ್ವಾಧೀನ ಕಳ್ಕೊತಾನೆ. ಬಟ್ ಆ ಟೈಮಲ್ಲಿ ನಿರುಪಮ ಅವಳಿ ಜವಳಿ ಪ್ರಣಾಳ ಶಿಶುವಿಗೆ ತಾಯಿಯಾಗಿರ್ತಾಳೆ. ಅದೇ ಆಸ್ಪತ್ರೆಗೆ ಗಂಡನ ಟ್ರೀಟ್ಮೆಂಟಿಗೋಸ್ಕರ ಅಡ್ಮಿಟ್ ಮಾಡ್ತಾಳೆ. ಮತ್ತು ಆ ಸಮಯದಲ್ಲಿ ಅವಳಿಗೆ ಇನ್ನೂ ಇದೇ ರೀತಿ ಹಲವಾರು ವಿಚಿತ್ರ ಕಾಯಿಲೆಗಳಿರೋ ಮಕ್ಕಳನ್ನ ಅವಳು ಎದುರಾಗ್ತಾಳೆ. ಅರೆ, ಇದೇನಿದು, ಇಷ್ಟೊಂದು ವಿಚಿತ್ರ ಕಾಯಿಲೆ ಇರೋ ಮಕ್ಕಳು ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರಲ್ಲ ಅಂತ ಅವಳಿಗೆ ಶಾಕ್ ಆಗುತ್ತೆ. ಮತ್ತು ಇದರಿಂದ ಏನೋ ಒಂದು ಸೀಕ್ರೆಟ್ ಇದೆ, ಅದನ್ನು ಕಂಡುಹಿಡಿಬೇಕು ಅಂತ ಪಣ ತೊಡ್ತಾಳೆ. ಈ ಗ್ಯಾಪಲ್ಲಿ ನಿರುಪಮ ಮತ್ತು ಅವಳ ಗಂಡ ನಾಸಿರ್ ಮೇಲೆ ಕೊಲೆ ಯತ್ನ ಕೂಡ ನಡೆಯುತ್ತೆ. ಆ ಹಾಸ್ಪಿಟ್ಲಲ್ಲಿ ಇಲ್ಲೀಗಲ್ ಏನಾದರೂ ನಡೀತಾ ಇರುತ್ತಾ, ಅದು ನಿರುಪಮ ಮತ್ತು ನಾಸಿರ್ಗೆ ಗೊತ್ತಾಗುತ್ತಾ? ಇದರಿಂದ ಅವರಿಬ್ಬರು ಪ್ರಾಣ ಕಳ್ಕೊತಾರ, ಇಲ್ಲ ಈ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ನ ಬೆಳಕಿಗೆ ಡಾಕ್ಟರ್ ನಿರುಪಮ ತರ್ತಾಳೆ? ತಿಳ್ಕೊಬೇಕು ಅಂದರೆ ಪುಸ್ತಕನ ನೀವು ಓದಲೇಬೇಕು. ಪುಸ್ತಕದ ಕಥಾಹಂದರ ಸೂಪರ್ ಆಗಿದೆ. ಓದುಗರ ಗಮನ ಸೆಳೆಯೋದ್ರಲ್ಲಿ ಸಫಲ ಆಗುತ್ತೆ. ಆದರೆ ತುಂಬ ಜಾಸ್ತಿ ಇರೋ ಈ ಮೆಡಿಕಲ್ ಟರ್ಮ್ಸು, ಅದರ ಎಕ್ಸ್ಪ್ಲನೇಷನ್ನು ಸ್ವಲ್ಪ ಬೋರ್ ಹೊಡ್ಸುತ್ತೆ. ಹಾಗೆ ಕಾಯಿಲೆ ಬಗ್ಗೆ, ಅದರ ಡೀಟೇಲ್ಸ್ ಬಗ್ಗೆ ಓದ್ತಾ ಇದ್ದರೆ ಯಾವುದೋ ಪೇಷಂಟ್ದು ಹಿಸ್ಟ್ರಿ ಶೀಟ್ ಓದ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಮತ್ತು ಕೆಲವು ಕಡೆ ಸೇಮ್ ಕಂಟೆಂಟು ರಿಪೀಟ್ ಆಗಿದೆ, ದೇಜಾವು ಫೀಲಿಂಗ್ ಕೊಡುತ್ತೆ. ಈ ಪುಸ್ತಕನ ಇನ್ನೊಂದು 100 ಪೇಜ್ ಕಮ್ಮಿ ಮಾಡಿದರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು. ಮತ್ತು ಎಂಡಿಂಗು ಇನ್ನೊಂದು ಚೂರು ಡ್ರಾಮ್ಯಾಟಿಕ್ ಆಗಿ ಮಾಡಬೇಕಾಗಿತ್ತು. ಆದರೆ ಓವರಾಲು ಒಂದು ಅದ್ಭುತ ಸ್ಟೋರಿ ಲೈನು ಮತ್ತು ಮೆಡಿಕಲ್ ಜಗತ್ತಿನ ಹಲವು ಮಜಲುಗಳನ್ನು ಈ ಪುಸ್ತಕ ನಮಗೆ ಪರಿಚಯ ಮಾಡಿಕೊಡುತ್ತೆ. ಮೆಡಿಕಲ್ ಥ್ರಿಲ್ಲರ್ ಪುಸ್ತಕ ನೀವೇನಾದರೂ ಇಷ್ಟಪಡೋ ಹಾಗಿದ್ರೆ ಈ ಪುಸ್ತಕ ಡೆಫಿನೆಟಾಗಿ ನಿಮಗೆ ಇಷ್ಟ ಆಗುತ್ತೆ. ಓದಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ ಅಲ್ವಾ?
ಬನ್ನಿ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗಾಗಿ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಘಟನೆ. ಹಲೋ ನಿರುಪಮ್ಮ, ಅಂತೂ ನಸೀಮ್ನ ಅಡ್ಮಿಟ್ ಮಾಡಿಸ್ಬಿಟ್ರಿ, ಗ್ರೇಟ್. ಏನೋ ನೋಡೋಣ ಅಂತ ಸರ್, ನಮ್ಮವರೇ ಆದ ಹಿತೇಶ್ ಮುತುರ್ವರ್ಜಿ ವಹಿಸಿ ಹೊಸ ಚಿಕಿತ್ಸೆಯನ್ನು ಕೊಡುತ್ತಿರುವಾಗ ಅದನ್ನು ಉಪಯೋಗಿಸಿಕೊಳ್ಬೇಕಲ್ವಾ? ಹೌದೌದು ಸರ್. ನಿಮ್ಮ ಕಡೆ ಪೇಷಂಟು ರಂಜನಾ ಜೋಶಿ ಹುಡುಗಿ ಯಾವ ವಾರ್ಡಿನಲ್ಲಿದ್ದಾಳೆ ಸರ್? ಯಾವ ರಂಜನಾ ಜೋಶಿ ಸರ್? ಮೊನ್ನೆ ರಾತ್ರಿ ನನ್ನ ಡ್ಯೂಟಿಯಲ್ಲಿ 12 ವರ್ಷದ ಹುಡುಗಿ, ಅದೇ ಸಿಂಗಿಂಗ್ ಸೆನ್ಸೇಷನ್ ಫಿಟ್ಸ್ ಅಂತ ಅಡ್ಮಿಟ್ ಮಾಡಿದ್ನಲ್ಲ ಸರ್, ಆ ಹುಡುಗಿ. ಓಹ್, ಜೋಶಿ ಅವರ ಮಗಳ? ಏನಾಯ್ತು ಅವಳಿಗೆ? ಹೌದು ಸರ್, ಆ ಹುಡುಗಿನ ಇಷ್ಟು ಬೇಗ ICUಯಿಂದ ವರ್ಗಾಯಿಸಿಬಿಟ್ಟಿದ್ದಾರೆ. ಯಾವ ವಾರ್ಡಿಗೆ ಅಂತ ನಿಮಗೆ ಗೊತ್ತಾ ಸರ್? ಇಲ್ಲಮ್ಮ, ಊರಿಗೆ ಬಂದ ಮೇಲೆ ತುಂಬ ಬ್ಯುಸಿ ಇದ್ದಿದ್ದರಿಂದ ನನಗೆ ಅವರನ್ನು ನೋಡೋಕ್ಕಾಗಲಿಲ್ಲ. ಹೇಗಿದ್ದಾರೆ ಅವರು ಈಗ? ಅಯ್ಯೋ, ಇವರಿಗೆ ಪೇಷಂಟ್ ನಾಪತ್ತೆ ಎಂಬುದೇ ಗೊತ್ತಿಲ್ವಾ? ಏನು ಹೇಳೋದು ಎಂದು ಅರೆಗಳಿಗೆ ಯೋಚಿಸಿದ ನಿರುಪಮ್ಮ. ನಿನ್ನೆ ರಜೆಯಲ್ಲಿದ್ದೆ, ನಾನು ಇವತ್ತೇ ಬಂದದ್ದು. ಆದರೆ ಆ ಪೇಷಂಟು ಎಲ್ಲೂ ಇದ್ದಂತಿಲ್ಲ. ನಿಮಗೇನಾದರೂ ತಿಳಿದಿರಬಹುದೆಂದೇ ಫೋನ್ ಮಾಡಿದ್ದು ಎಂದಳು. ಪೇಷಂಟೇ ಇಲ್ವಾ? ಅವರು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿರಬಹುದು. ನಾನು ಹೋಗಿ ನೋಡಲಿಲ್ವಲ್ಲ, ಅದಕ್ಕೆ ನನಗೂ ಹೇಳಲಿಲ್ಲ, ನೀವೂ ಇರಲಿಲ್ಲ. ಅಗೇನೆಸ್ಟ್ ಅಡ್ವೈಸ್ ಅಥವಾ ಅಟ್ ರಿಕ್ವೆಸ್ಟ್ ಹೊರಟೋಗಿರ್ತಾರೆ ಬಿಡಿ. ಇಲ್ಲ ಸರ್, ಆ ಹುಡುಗಿ ಮನೆ ಹೋಗುವ ಸ್ಥಿತಿಯಲ್ಲಿರಲಿಲ್ಲ. ಯಾಕೆ ಹಾಗಾಯಿತು ಅಂತನಾದರೂ ತಪಾಸಣೆ ಮಾಡಿಸೋದೆ ಹೇಗೆ ಕಳಿಸೋದು? ಫಿಟ್ಸ್ ಬಂದಿದ್ದು ಅಂದ್ರಲ್ಲ, ಇನ್ನೆಂಥ ಡಯಾಗ್ನೋಸ್ ಮಾಡೋದಿದೆ? ಫಿಟ್ಸ್ ನಿಲ್ಲಕ್ಕೆ ಮತ್ತೆ ಬರಬಾರ್ದೆಂದು ಔಷಧಿ ಕೊಟ್ಟಿದ್ದು. ಆದರೆ ಯಾಕೆ ಅದು ಬಂತೆಂದು, ಅದು ಏನೂ ಮುನ್ಸೂಚನೆ ಇಲ್ಲದೆ ಮೇಲೆ ಬಂತಲ್ಲ, ಅದಕ್ಕೇನೋ ಕಾರಣ ಅಂತ ನೋಡಬೇಕಲ್ಲ ಸರ್. ಇರಲಿ ಬಿಡಿ ಸರ್, ನಿಮ್ಮ ಬ್ಯುಸಿಯಲ್ಲಿ ಈ ತಲೆನೋವು ಯಾಕೆ, ನಾನೇ ನೋಡ್ಕೋತೀನಿ. ಇನ್ ಕೇಸು ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.